ವೈರಿ ಅವದಾನ ಇವದಾನ, ಅವು ನಮಗ್ ಕಾಡಕತ್ತಾನ, ಇವ್ ನಮಗ್ ಕಾಡಕತ್ತಾನ, ಗಾಳಿ ಕಾಡಕತ್ತೈತಿ, ಪಿಸಾಜ್ ಕಾಡಕತ್ತೈತಿ, ಮಡಕಿ ಮಾಡೋರ್ ಕಾಡಕತ್ತಾರ, ದೇವ್ರ ಕಾಡಕತ್ತಾರ. ಇದೆಲ್ಲಾನು ಇದ ಸುಮ್ಮನೆ ಅನ್ಕೋತ ಹೋಗೋದಾಗಿದೆ ನಾವು. ಆದ್ರೆ ನಿಜವಾದ ವೈರಿ ಯಾರಂದ್ರ ನಮಗ್ ಪಾಪದ ಫಲ ಇದ್ರನ ಮಾತ್ರ ಏನಾಗ್ತದ, ನಮ್ಗ ಎಲ್ಲ ವಿಧದ ತೊಂದರೆಗಳು ಒದಗಿ ಬರ್ತಾವ. ಇಲ್ಲರಿ ಯಾರು ಏನು ಮಾಡಕ್ಕಾಗಲ್ಲ. ಅದೇ ಪುಣ್ಯದ ಫಲ ಇದ್ರ ಎಲ್ಲ ವಿಧದ ಸುಖ ಸಂಪತ್ತುಗಳು ನಮ್ಗೆ ಪ್ರಾಪ್ತಿ ಆಗ್ತಾವ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವ್ ಏನ್ ಮಾಡ್ಬೇಕು, ಪಾಪವನ್ನು ಕಳ್ಕೋಂತ ವ್ಯವಸ್ಥೆ, ಪುಣ್ಯವನ್ನು ಗಳಿಸುವಂತ ವ್ಯವಸ್ಥೆ ಮಾಡ್ಬೇಕು. ಪುಣ್ಯ ಏನ್ ಮಾಡ್ತದ, ಇಹ ಪರದಲ್ಲಿ ಸುಖ ಶಾಂತಿಯನ್ನು ನೀಡ್ತದ. ಪಾಪ ಏನ್ ಮಾಡ್ತದ, ಇಹ ಪರದಲ್ಲಿ ದುಃಖವನ್ನು ನೀಡ್ತದ. ಅದಕ್ಕೆ ನಮ್ಮ ನಿಜವಾದ ವೈರಿ ಯಾವ್ದಪ್ಪ ಅಂದ್ರ ಪಾಪ, ನಿಜವಾದ ಮಿತ್ರ ಯಾರಂದ್ರ ಪುಣ್ಯ. ಆ ಪುಣ್ಯದಕ್ಕಿಂತಲೂ ಹೆಚ್ಚಿನ ನಿಧಿ, ಪಾಪದಕ್ಕಿಂತಲೂ ಹೆಚ್ಚಿನ ವಿಧಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ನಮಗ. ನಾವ್ ಇದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕು.